ಮತ್ತೊಮ್ಮೆ ನಿಮ್ಮ ಮುಂದೆ ಸಾನಿಯಾ ಹಾಲಿಡೇಸ್ ಇಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವೇನು 1ನೇ ತಾರೀಕು ಏಪ್ರಿಲ್ ಕಾಶಿ, ಗಯಾ, ಬುದ್ಧ ಗಯಾ, ಪ್ರಯಾಗರಾಜು, ಅಯೋಧ್ಯ, ನೇಮಿಶರಣ್ಯ 5 nights 6 days ಪ್ಯಾಕೇಜ್ ನಾವು ಆರ್ಗನೈಸ್ ಮಾಡಿದ್ವಿ ಸಾನಿಯಾ ಹಾಲಿಡೇಸ್ ಕಡೆಯಿಂದ. ಇವತ್ತು ಎಲ್ಲ ನಾವು ಪ್ಯಾಕೇಜ್ ಮುಗಿಸ್ಕೊಂಡು ಫೈನಲ್ ಆಗಿ ನಾವು ಏರ್ಪೋರ್ಟ್ಗೆ ಬಂದಿದ್ದೀವಿ. ಪ್ರತಿ ಸಲ ನಾನು ಬಸ್ಸಲ್ಲೇ ವಿಡಿಯೋ ತೆಗಿತಿದ್ದೆ, ಈ ಸತಿ ಒಂದು ಸ್ವಲ್ಪ ಫಾರ್ ಚೇಂಜ್ ಅಂತ ನಾನು ಏರ್ಪೋರ್ಟಲ್ಲಿ ತೆಗೆಯೋಣ ಅಂತ ನ್ಯಾಚುರಲ್ ಆಗಿ ತೆಗಿತಾ ಇದ್ದೀನಿ. ಬನ್ನಿ, ಎಲ್ಲ ನಮ್ಮ ತಂದೆ ತಾಯಿಂದಿರು ಎಲ್ಲ ಏರ್ಪೋರ್ಟ್ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ. ಅವರ ಅಭಿಪ್ರಾಯ ಈ 6 ದಿನ ಹೇಗಿತ್ತು ಅಂತ ಕೇಳೋಣ. ಮತ್ತು ಹಾಗೆಯೇ ನಮ್ಮ ನೆಕ್ಸ್ಟ್ ಮುಂದಿನ ಕಾಶಿ ಪ್ಯಾಕೇಜ್ ಬಂದು ಮೇ 28ಕ್ಕಿದೆ, 4 nights 5 days. ಇದರಲ್ಲಿ ನೇಮಿಶರಣ್ಯ ಬರೋದಿಲ್ಲ, ಕಾಶಿ, ಗಯಾ, ಬುದ್ಧ ಗಯಾ, ಪ್ರಯಾಗರಾಜ್, ಅಯೋಧ್ಯನೇ ಬರುತ್ತೆ. ಬನ್ನಿ, ಈ 6 ದಿನ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ಕೇಳ್ತೀನಿ ಮುಂದೆನೆ. ಕಾಶಿ ಪ್ಯಾಕೇಜ್ ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ಸೂಪರ್ ಆಗಿತ್ತು. ನಾವು ಕಾಶಿ ಮಾತ್ರ ನೋಡೋಣ ಅಂತ ಬಂದ್ವಿ. ಕಾಶಿ ಜೊತೆ ನೀವು ಅದ್ರ ಜೊತೆ ಬೇಕಾದಷ್ಟು ಆಫರ್ ತರ ಅಯೋಧ್ಯೆ ಆಫರ್ ಸೂಪರ್ ಆಗಿತ್ತು. ಅಯೋಧ್ಯೆ ನಾವು ಭಯ ಪಟ್ಕೊಂಡಿವಿ, ಏನೋ ರಶ್ ಇರುತ್ತೆ, ಹೋಗ್ಲಿಕ್ಕೆ ಆಗುತ್ತೆ, ನಾವು ಏಜ್ಡ್ ಪರ್ಸನ್ಸ್, ನಾವೆಲ್ಲ ಸೀನಿಯರ್ ಸಿಟಿಸನ್. ಬಟ್ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅದೆಲ್ಲ ನಿಮ್ಮ ಸಹಕಾರ. ಒಂದೊಂದು ಮಕ್ಳನ್ನ ಕರ್ಕೊಂಡು ಬಂದಂಗೆ ಬಂದ್ಬಿಡಿ. ಎಲ್ಲೂ ಯಾವ ತರನು ತೊಂದರೆ ಆಗಿಲ್ಲ. ನಂಗೆ ಖುಷಿ ಆಯ್ತು. ಇನ್ನೊಂದ್ಸಲ ಹೋಗ್ಬಿಟ್ಟು ಬರೋಣ ಆ ಟ್ರಿಪ್. ನೋಡಿ, ನಮ್ಗೆ ಇಷ್ಟು ಬಂದು ಕುತ್ಕೊಂಡಿದೀವಿ, ಆದ್ರೆ ನಮ್ಗೆ ಟಯರ್ಡ್ ಅಂತ ಅನಿಸ್ಲೇ ಇಲ್ಲ. ಅಷ್ಟು ಊಟ ತಿಂಡಿ ಎಲ್ಲಿನೂ ಕಾಂಪ್ರಮೈಸ್ ಇಲ್ಲ, ಸೂಪರ್ ಆಗಿತ್ತು. ಅದಕ್ಕೆ ನಿಮ್ಮಂತ ನೀವು ಟೂರ್ ಕಂಡಕ್ಟ್ ಮಾಡೋದು ನೋಡ್ಕೊಂಡು ಯಾವ ಟೂರೇ ಇರ್ಲಿ, ನಮ್ಗೆ ಒಂದು ಮೆಸೇಜ್ ಕೊಡಿ, ನಾವು ನಿಮ್ ಜೊತೆ ಆಗಾಗ ಬರ್ತಾ ಇರ್ತೀವಿ. ಹಂಗೆ ನಮ್ಮ ಸೀನಿಯರ್ ಸಿಟಿಸನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಅದ್ರ ಜೊತೆ ಒಂದು ವಂಡರ್ಫುಲ್ ಅನುಭವ ಚಕ್ರತಿರ್ತದ್ದು, ಅದು ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ದು. ನಂಗೆ ತುಂಬಾ ಇಷ್ಟ ಆಯ್ತದು. ನಾನು ಬೆಳಿಗ್ಗೆನೆ ಎದ್ಬಿಟ್ಟು 5:30 ಗಂಟೆಗೆ ಹೋಗ್ಬಿಟ್ಟು, ನಾವು ನಮ್ಮ ಜೊತೆಗೆ ನಮ್ಮ ಮಾರುತಿ ಮತ್ತು ಲಕ್ಷ್ಮಿ ಅವರು ಬಂದ್ರು. ಬೆಳಿಗ್ಗೆನೆ ಹೋಗ್ಬಿಟ್ಟು ಅದೊಂದು ಒಳ್ಳೆ ಅನುಭವವನ್ನು ಪಡೆದಿವಿ. ಲೈಫ್ ಟೈಮ್ ಅನುಭವ ಅಂತ ಅನ್ಬೋದು. ನಾನು ಇದುವರೆಗೆ ಅದು ಅಂತ ಅನುಭವ ನಂಗೆ ಸಿಕ್ಕಿಲ್ಲ. ಅಂಥದನ್ನು ಹೊಸ ಆಡ್ ಮಾಡಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇನ್ನು ಮುಂದೆ ಹೊಸತ್ತು ಒಂದೊಂದು ಪ್ಲೇಸ್ ಅನ್ನೆಲ್ಲ ಕೊಟ್ಬಿಟ್ಟು ನಮ್ಮಂತವರಿಗೆ ಸೀನಿಯರ್ ಸಿಟಿಸನ್ಗೆ ಖುಷಿ ತಂದದಕ್ಕೆ ನಿಮ್ಗೆ 100 ವರ್ಷ ಚೆನ್ನಾಗಿಟ್ಟಿರ್ಲಿ ನಿಮ್ ದೇವರು ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಜಯ ಅಂತ. ಫಸ್ಟ್ ಹೇಳ್ಬೇಕು ಅಂದ್ರೆ ಸಾದಿಕು ಮತ್ತೆ ಅವರ ಫ್ರೆಂಡ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನಮ್ಗಾಗಿರೋ ಅನುಭವ ಅಂದ್ರೆ ಲೈಫ್ ಲಾಂಗ್ ನಾನು ಮರೆಯೋದಿಲ್ಲ. ಎಲ್ಲೇ ಹೋದ್ರು ಇದೇ ತರ ಕುಟುಂಬದಲ್ಲಿ ನಾವು ಒಬ್ಬ ಮಗ ತರ ಕಾಣ್ತೀರಿ ನಿಮ್ಮನ್ನ. ಲೈಫ್ ಲಾಂಗ್ ನಮ್ಗೆ ಎಲ್ಲಾಂದ್ರಲ್ಲಿ ಕರ್ಕೊಂಡು ಹೋಗ್ತಾ ಇರ್ರಿ, ನಾವು ಬರ್ತೀರಿ, ಎಂಜಾಯ್ ಮಾಡ್ತೀರಿ, ನಿಮ್ ಜೊತೆಲಿ ಸದಾ ಕಾಲ ನಾವ್ ಇರ್ತೀರಿ. ನಮಸ್ತೆ. ಇವಾಗ ವಿಡಿಯೋ ಮಾಡ್ತಾ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನಾವು ಶಿರಡಿಗೂ ಬಂದಿದ್ವಿ ನಿಮ್ಮ ಇದರಲ್ಲಿ ಪ್ಯಾಕೇಜ್ ಅಲ್ಲಿ, ಅವಾಗ್ಲೂ ಚೆನ್ನಾಗಿತ್ತು. ಈಗಲೂ ತುಂಬಾ ಚೆನ್ನಾಗಿ ಎಲ್ಲ ನಡ್ಸ್ಕೊಂಡ್ ಬಂದ್ರೆ ಇದೇ ತರ ಮುಂದೆನೂ ಎಲ್ಲ ಟ್ರಿಪ್ಪನ್ನು ಚೆನ್ನಾಗಿ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ. ಥ್ಯಾಂಕ್ ಯು. ಎಲ್ಲ ತುಂಬ ಚೆನ್ನಾಗಿತ್ತು. ಇದು 2ನೇ ಸಾರಿ ಬಂದಿದ್ದು ನಾನು. ಶಾಮಣ್ಣ ಅವ್ರ ಮೂಲವಾಗಿ ಬಂದಿರೋದು. ಅಂತೂ ನಿಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು. ನನಗೆ ಅಂತೂ ಮತ್ತೆ ಬರ್ಬೇಕನ್ನಿಸುತ್ತೆ. ನಾನು ನೋಡಿದ್ದೀನಿ, ಅಂತೂ ನಿಮ್ಮ ಥರ ನಾನು ನೋಡಿಲ್ಲ. ಇಷ್ಟೊಂದು ಚೆನ್ನಾಗಿ ತೋರಿಸ್ತಾ ಇದ್ದೀವಿ, ತುಂಬ ಸಂತೋಷ. ಮತ್ತೆ ಬರಬೇಕಂತ ಮನಸ್ಸು ಐತೆ. ನೋಡಿ ಹೇಳಿ, ಶಾಮಣ್ಣವ್ರ ಜೊತೆಗೆ ಬಂದಿದ್ದೀರಿ, ತುಂಬಾ ಸಂತೋಷ ಆಯ್ತು. ಚೆನ್ನಾಗಿ ಕರ್ಕೊಂಡ್ಬಂದ್ರಿ, ಕರ್ಕೊಂಡು ಚೆನ್ನಾಗಾಯ್ತು. ಚೆನ್ನಾಗಿ ನೋಡ್ಸಿದ್ರಲ್ಲ ದರ್ಶನ ಎಲ್ಲ. ನಮಸ್ಕಾರ, ನಾನು ಶಾಮಣ್ಣ ಅಂತ. ನಾನು ಸಾದಿಕ್ ಜೊತೆಯಲ್ಲಿ 3 ಟ್ರಿಪ್ ಮಾಡಿದ್ವಿ. ಒಂದು ಶಿರ್ಡಿ, ಮತ್ತೊಂದು ದುಬೈ, ಮತ್ತು ಇದು ಕಾಶಿ ಮತ್ತು ಅಯೋಧ್ಯ. ಇದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ವ್ಯವಸ್ಥೆ ಚೆಂದ, ದರ್ಶನಗಳೆಲ್ಲ ಆಯ್ತು, ಸ್ಪೆಷಲ್ ದರ್ಶನ ಆಯ್ತು. ಪ್ಲಸ್ ಊಟಗಳು ಅಷ್ಟೇ ಎಲ್ಲ ನಮ್ಮ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಮೀಸೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ಏನು ತೊಂದರೆ ಇಲ್ದಂಗೆ ಎಲ್ಲರೂ ಕರ್ಕೊಂಡು ಬರ್ತಾರೆ. ತುಂಬಾ ಇದೊಂದು ಟೂರಿಸ್ಟ್ ಇದು ಅಂತ ನಾನು ಹೇಳ್ತೀನಿ. ಸರ್ ನಮಸ್ಕಾರ, ನಾನು ವೆಂಕಟಮ್ಮ ಅಂತ. ಇದು ನಮ್ದು 3ನೇ ಟ್ರಿಪ್ ಇವ್ರ ಜೊತೆ ಹೋಗ್ತಿರೋದು. ನಾವು ಕಾಶಿಗೆ ಹೋಗ್ಬೇಕಂತ ತುಂಬಾ ಆಸೆಯಿಂದ ಇದ್ವಿ, ಅದ್ರ ಜೊತೆ ಸರಿ ಇರ್ಲಿಲ್ಲ. ನೀವು ಮಾಡ್ತೀರಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಕೊನೆಗೆ ನೋಡಿದ್ರೆ ನೀವು ಕರ್ಕೊಂಡು ಹೋಗ್ತೀರಿ ಅಂತ ಗೊತ್ತಾಗಿ ನಮ್ಮ ಮಗ ಎಲ್ಲ ತುಂಬಾ ಖುಷಿಯಿಂದ ಅವ್ರ ಜೊತೆ ಹೋದ್ರೆ ಏನು ತೊಂದರೆ ಇಲ್ಲ ಅಂತ ಕಳಿಸ್ಕೊಟ್ರು. ಅದು ತುಂಬಾ ಚೆನ್ನಾಗಿ ತೋರಿಸ್ಕೊಂಡು ಬಂದ್ವಿ. ತುಂಬಾ ಥ್ಯಾಂಕ್ಸ್ ಸರ್. ಯಾವತ್ತೂ ಮರೆಯಲ್ಲ ಈ ಟ್ರಿಪ್ನ. ನಾವು ಇನ್ನೂ ಬರ್ತಾನೆ ಇರ್ತೀವಿ ನಿಮ್ಮ ಜೊತೆ, ನೋಡ್ತಾನೆ ಇರ್ತೀವಿ ಬೇರೆ ಬೇರೆ ಕಡೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸರ್ ನಮಸ್ಕಾರ.
ನನ್ನ ಹೆಸರು ಮುನಿಯಮ್ಮ ಅಂತ. ನಮ್ಮ ಮಗನಿಗೆ ಫಸ್ಟ್ ಹೇಳಿದೆ, ಸಾದಿಕ್ ಸರ್ ಹೋಗಿದ್ರೆ ಮಾತ್ರ ಆ ಟ್ರಿಪ್ಪಲ್ಲಿ ಕಳ್ಸಪ್ಪ ನಮ್ಗೆ, ಇಲ್ಲ ಅಂದ್ರೆ ಬೇಡ, ಬೇರೆ ಕಡೆ ಹೋಗಲ್ಲ ಅಂತ. ಇಲ್ಲಮ್ಮ ಅವ್ರ ಜೊತೆಲೆ ಕಳ್ಸೋದು ಅಂತ. ಅದಕ್ಕೋಸ್ಕರ ನಿಮ್ಮ ಜೊತೆ ನಿಮ್ಮ ಟ್ರಿಪ್ ನಿಮ್ಮ ಇದರಿಂದ ನಾವು ಬೇಗ ಬಂದಿದ್ದು. ಇಲ್ಲ ಅಂದ್ರೆ ಏಜ್ ಇಡಲ್ಲ, ನೀವು ಏಜ್ ಚೆನ್ನಾಗಿ ನೋಡ್ಕೊಳ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆಲೆ ಬಂದೆ. ಕಾಶಿ ಎಲ್ಲ ನೋಡಿದ್ದಾಯ್ತು. ಶಿರ್ಡಿಗೂ ಒಂದ್ಸರಿ ಬಂದಿದ್ದೆ, ಎರಡು ಸರಿ ಬಂದಿದ್ದು ನಿಮ್ಮ ಜೊತೆಲಿ. ತುಂಬಾ ಚೆನ್ನಾಗಿ ನೋಡ್ಕೊಂತೀರಾ, ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ. ನಿಮ್ಮ ಹೆಲ್ಪು ನಿಮ್ಮ ಇದು ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರಿ ಸರ್. ತುಂಬಾ ಇದಾಯ್ತು ಸರ್, ಥ್ಯಾಂಕ್ಸ್. ಮಾತಾಡ್ಬೇಕು ನಿಮ್ಮ. ಹಲೋ, ನಮಸ್ಕಾರ. ಪ್ರವಾಸ 6 ದಿನ ತುಂಬ ಸುಖಕರವಾಗಿತ್ತು. A to Z, ಪಿನ್ ಟು ಪಿನ್ ಎಲ್ಲ ಸೌಕರ್ಯ ಪ್ರಯಾಣಿಕರಿಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಮುಂದೇನು ಇದೇ ಥರ ಮಾಡಿಕೊಡ್ಬೇಕು. ನಮ್ಮಂಥ ಪ್ರವಾಸಿಗಳಿಗೆ ಎಷ್ಟೋ ಜನ ಪ್ರವಾಸಿಗರು ಬರ್ತಾರೆ, ಅವ್ರಿಗೆಲ್ಲ ಒಂದು ಪುಣ್ಯದ ಕೆಲಸ ಇದು. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಬನ್ನಿ ಮುಂದಕ್ಕೆ. ಸರ್ ನಮಸ್ತೆ, ನಾನು ಮಹಾದೇವಯ್ಯ ಅಂತ. ಸಾದಿಕ್ ಅವರ ಸಹಕಾರದಿಂದ, ನಮ್ಮ ಸ್ನೇಹಿ ಶಿವಮಲ್ಲು, ನಮ್ಮ ಬ್ರದರು ಮತ್ತು ಅವ್ರ ಕುಟುಂಬದ ಸಹಕಾರದಿಂದ ನಾವು ನೋಡಿರಲಿಲ್ಲ. ನೋಡೋದು ಅವಕಾಶ ಸಿಗುತ್ತೋ ಇಲ್ಲೋ ಅಂತಿದ್ವು. ಭಾಳ ಚೆನ್ನಾಗಿ ಪ್ರಯಾಣ ಚೆನ್ನಾಗಿತ್ತು. ಊಟ ತಿಂಡಿ ನಡೆದು ಎಲ್ಲ ಭಾಳ ಮನೆ ಊಟದ ಥರ ಇತ್ತು. ನಮಗೇನು ಒಂದು ವಾರ ಕಳೆದೇ ಗೊತ್ತಾಗಲಿಲ್ಲ. ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಸಾದಿಕ್ ಸರ್. ಈ ನಮ್ಮ 6 ದಿನಗಳ ಪ್ರವಾಸ ತುಂಬ ವಂಡರ್ಫುಲ್ ಆಗಿತ್ತು. ಅದರಲ್ಲೂ ನಮ್ಮ ಸೀನಿಯರ್ ಸಿಟಿಸನ್ಸ್ನ ಕರ್ಕೊಂಡೋಗಿ ತಮ್ಮ ಮಕ್ಕಳಂತೆ ಎಲ್ಲರನ್ನ ನೋಡಿಕೊಂಡು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮತ್ತು ರೆಸ್ಟು, ಆಮೇಲೆ ಮುಖ್ಯವಾಗಿ ಟೈಮಿಂಗ್ಸು ಅದನ್ನು ಪಿಕಪ್ ಮಾಡಿ ನಮಗೆ ಎಲ್ಲೂ ಸ್ಟ್ರೈನ್ ಆಗದಿರೋ ನೋಡ್ಕೊಂಡಿದ್ದಾರೆ. ನಾವು ಮತ್ತೆ ಇವರ ಪ್ರವಾಸಕ್ಕೆ ಹೋಗಲು ತುಂಬ ಖುಷಿ ಆಗ್ತಾ ಇದೆ. ಜೈ ಸಾದಿಕ್ ಸರ್. ಬನ್ನಿ ಮುಂದಕ್ಕೆ. ನಮ್ಮ ಗುರುಗಳು, ಸ್ನೇಹಿತರು, ವೆಲ್ವಿಷರು ಶಿವ ಅವರು ಇದ್ದಾರೆ. ಸರ್ ಕೇಳೋಣ. ಸರ್ ನಮಸ್ತೆ, ಹೇಗಿತ್ತು ಸರ್? ನಮಸ್ತೆ, ನಾನು ಶಿವು. ಇವ್ರ ಹತ್ರ ತುಂಬ ಸಲ ನಾನು ಇವ್ರ ಜೊತೆನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇವ್ರ ಜೊತೆ ಹೋದ್ರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಯಾರೋ ಏಜ್ ಆಗಿರೋರು ಅಂತವ್ರು ಇದ್ರೆ ಕಳ್ಸಿದ್ರೆ ಏನು ತೊಂದರೆ ಇಲ್ಲ. ಇವ್ರ ಜೊತೆ ಟೂರಿಗೆ ಬರುವಂತ ಜನ ಏನ್ ಬರ್ತಾರೆ 100%ಗೆ 100% ಸ್ಯಾಟಿಸ್ಫೈಡ್ ಇರ್ತಾರೆ. ಊಟಕ್ಕೆ ತೊಂದರೆ ಇಲ್ಲ, ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಕಣ್ ತುಂಬಾ ದೇವ್ರು ತೋರಿಸ್ತಾರೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಯಾರೋ ಕಳಿಸುವಂತದ್ದಿದ್ರೆ ಇವ್ರ ಜೊತೆನಲ್ಲಿ ಕಳಿಸ್ಕೊಡಿ. ತಂದೆ ತಾಯಿ ತರ ಕರ್ಕೊಂಡೋಗಿ ವಯಸ್ಸಾದವ್ರಿಗೆ ಕರ್ಕೊಂಡ್ಬರ್ತಾರೆ. ಮಿಡ್ಲ್ ಏಜ್ ಅವ್ರಿಗೆ, ಫ್ರೆಂಡ್ಸು, ಮಕ್ಕಳ ತರ ಕರ್ಕೊಂಡೋಗಿ ಕರ್ಕೊಂಡ್ಬಂದು ತೋರಿಸ್ತಾರೆ. ಥ್ಯಾಂಕ್ಸ್ ಅಂಡ್ ಗುಡ್ ಸಾದಿಕ್. ನಮಸ್ತೆ. ತುಂಬ ಚೆನ್ನಾಗಿತ್ತು, ಟ್ರಿಪ್ಪು ಚೆನ್ನಾಗಿತ್ತು. ಒಳ್ಳೆ ಬ್ರದರ್ಸ್ ಥರ ಇದ್ರು, ಚೆನ್ನಾಗಿ ನೋಡ್ಕೊಂಡ್ರು, ತುಂಬ ಚೆನ್ನಾಗಿತ್ತು. ನೀವೇನಾರು ಹೋಗ್ಬೇಕು ಅಂದರೆ ಇವ್ರ ಜೊತೆಲಿ ಹೋಗಿ. ನಮಸ್ತೆ. ಕಾಶಿ ತುಂಬ ಚೆನ್ನಾಗಿತ್ತು, ಯಾವಾಗೂ ಬಂದಿರಲಿಲ್ಲ. ಇವಾಗ ನನ್ನ ಮಗಳು ಕರ್ಕೊಂಡು ಬಂದು ತುಂಬ ಇಷ್ಟ ಆಯಿತು. ನಿಮ್ಮನ್ನೆಲ್ಲ ನೋಡಿ ಚೆನ್ನಾಗಿ ಕರ್ಕೊಂಡು ಬಂದ್ರಿ, ಗೊತ್ತಾಯ್ತಾ? ಎಲ್ರಿಗೂ ಪ್ರೀತಿಯಿಂದ ಅಷ್ಟೇ. ನಮಸ್ಕಾರ. ನಮಸ್ತೆ ಸರ್, ತುಂಬ ಚೆನ್ನಾಗಿತ್ತು. ನಾವು ಇದು ಸೇರಿ 9ನೇ ಬಾರಿ ನಿಮ್ಮ ಜೊತೆ ಬಂದಿರೋದು. ನಾವು ಎಲ್ಲ ಪ್ರತಿ ಸಲನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಮನೆ ಥರನೇ ಅನಿಸಿದೆ ನಮಗೆ. ಬೇರೆ ಯಾವ ಥರ ಫೀಲಿಂಗು ಇಲ್ಲಿಲ್ಲ. ನಾವು ನಮ್ಮ ಹಸ್ಬೆಂಡ್ ಯಾವಾಗಲೂ ಬರ್ತಾನೆ ಇರ್ತೀವಿ, ಹೀಗೆ ಮುಂದೆನೂ ಬರ್ತಾ ಇರ್ತೀವಿ. ನಮಸ್ತೆ. ತುಂಬ ಚೆನ್ನಾಗಿತ್ತು ಎಲ್ಲ. ತುಂಬ ಚೆನ್ನಾಗಿ ನಮ್ಮ ಇದು ಪ್ಯಾಕೇಜ್ ತುಂಬ ಚೆನ್ನಾಗಿತ್ತು. ಎಲ್ಲ ನಮ್ಮ ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲರ ಫ್ರೆಂಡ್ಸ್ ಆದಾಗೆ ಮನೆಯವ್ರ ಥರವೇ ಇದ್ದೆವು. ಯಾವ ಥರ ಒಂದು ಮನಸ್ತಾಪ ಇಲ್ಲದೆ, ಮತ್ತು ಎಲ್ಲವನ್ನು ನಮ್ಮ ಸಾದಿಕ್ ಸರ್ ಎಲ್ಲವನ್ನು
ನಮಗೆ ಪ್ರತ್ಯೇಕ ಎಲ್ಲ ತೋರಿಸಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಏಜ್ ಆದವರನ್ನ ಸ್ವಲ್ಪ ತುಂಬ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ನಾವು ಹೋದ ದೇವರ ದರ್ಶನ ಮಾಡಿದ ನಮಗೂ ದೇವರು ಒಳ್ಳೇದು ಮಾಡಲಿ, ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ. ನಮಸ್ತೆ. ಚೆನ್ನಾಗಿತ್ತು ಟೂರು. ನಮ್ಮಂತೂ ಆ ಕಾಶಿ ವಿಶ್ವನಾಥನ್ ದರ್ಶನ ಮಾಡಿ ಅಂತ ಅಷ್ಟು ಖುಷಿ ಆಯಿತು. ಅಯೋಧ್ಯೆ ದರ್ಶನ. ಆಮೇಲೆ ಸರ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಫುಡ್ ಕೊಟ್ಟರು. ಆಮೇಲೆ ತುಂಬ ಚೆನ್ನಾಗಿತ್ತು. ಎಲ್ಲ ಒಳ್ಳೆ ಫ್ರೆಂಡ್ಸ್ ಆದರು. ತುಂಬ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋಂಥದ್ದು. ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಹಲೋ, ನಮಸ್ತೆ ಸಾದಿಕ್ ಅವರೇ. ತುಂಬ ಚೆನ್ನಾಗಿ ನಮ್ಮ ಟೂರ್ ಪ್ಯಾಕೇಜನ್ನು ಅರೇಂಜ್ ಮಾಡಿದ್ರಿ. ಇನ್ನು ಮುಂದೆ ಹೋಗುವ ಅಂದರೆ ಪ್ಯಾಕೇಜಲ್ಲಿ ಬರುವ ಇನ್ನೂ ಟೂರ್ ಮಾಡುವ ಅಂತ ಆಸೆ ಆಗ್ತಾ ಇದೆ. ಆದ ಕಾರಣ ಹೀಗೆ ನಿಮ್ಮ ಜೀವನವು ಒಳ್ಳೆ ಮುಂದುವರಿಲಿ, ಒಳ್ಳೆ ರೀತಿಯಲ್ಲಿ, ಹಾಗೆ ಸಕ್ಸಸ್ ಆಗಿ ಲೈಫಲ್ಲಿ ಕೂಡ ಅಂತ ಆಶೀರ್ವಾದ ಮಾಡ್ತೇನೆ. ಓಕೆ, ಗುರುಗಳೇ ನಮಸ್ತೆ. ಹೇಗಿತ್ತು ನಿಮ್ಮ ಕಾಶಿ ಅನುಭವ? ನಮ್ಮ ತೀರ್ಥಯಾತ್ರ ಮಾಡಿದ್ದೇವೆ. ಭಾಳ ಚಂದವಾಗಿ ಆಗಿದೆ. ನಿಮ್ಮಿಂದಾಗಿ ನಾವು ಒಳ್ಳೆಯ ರೀತಿಯಲ್ಲಿ ನೋಡಿ ಬಂದಿದ್ದೇವೆ. ಈಗ ನಾವು ಇವತ್ತು ಊರಿಗೆ ಹೋಗುತ್ತಾ ಇದ್ದೇವೆ. ಮತ್ತು 18ನೇ ಇಸ್ವಿಯಲ್ಲಿ ನಿಮ್ಮೊಟ್ಟಿಗೆ ನಾವು ಶಿರಡಿ ಇದ್ದಲ್ಲಿಗೆ ಹೋಗಿದ್ದೇವೆ. ಅದನ್ನು ಈಗ ನೆನಪು ಮಾಡಿಕೊಂಡಿದ್ದೇವೆ. ಊಟ ತಿಂಡಿ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಮೇನ್ ಆಕ್ಟ್ರು ಅವರು ನಮ್ಮ ಜೊತೆ ಕಾಶಿಗೆ ಬಂದಿದ್ರು. ಸೊ ಇವರ ಕಾಶಿ ಅನುಭವ ಹೇಗಿತ್ತು ಕೇಳೋಣ. ಸರ್ ನಮಸ್ತೆ. ನಿಮ್ಮ ಈ ಕಾಶಿ ಅನುಭವ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನನ್ನ ಹೆಸರು ಗಂಗಾಧರ್ ಅಂತ. ನಾನು ಪ್ರಾವಿಡೆಂಟ್ ಫಂಡಲ್ಲಿ EPF ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 20 ವರ್ಷದ ಹಿಂದೆ ವಾಲಂಟಿಯರ್ ರಿಟರ್ನ್ ಅಲ್ಲಿಂದ ಈಗ ಸಾದಿಕ್ ಅವ್ರ ಜೊತೆ ನಾನು ಈಗ 2ನೇ ಟ್ರಿಪ್ ಬರ್ತಾ ಇದ್ದೆ. ಶಿರಡಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ವಯಸ್ಸಾದವ್ರನ್ನ ಮಕ್ಕಳ ಥರ ಅಂತ ಹೇಳ್ತಾರೆ, ಅದೇ ಥರ ನೋಡ್ಕೋತಾರೆ. ಈಗಾಗಲೂ ನನಗಂತೂ ಬಸ್ಸಲ್ಲಿ ಎಲ್ಲರೂ ನಿಮಗಿಂತ ಕಿರಿಯರಾಗಲಿ ಮೇಲೆ ನಾನು ಹತ್ಬೇಕಾದ್ರೆ ಎಳಿಬೇಕಾದ್ರೆ ನನ್ನ ಕೈ ಹಿಡ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ರು. ನನಗಂತೂ ನಡೆಯೋಕ್ಕೆ ತುಂಬ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು, ಕಾಲು ನೋವಾಗಿ ತುಂಬ ಮಾಡಿದ್ರು. ಇದಂತೂ ನನ್ನ ಜೀವನದಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಸಾದಿಕ್ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಡ್ತೀನಿ. ನಾವು ತುಂಬ ಚೆನ್ನಾಗಿತ್ತು. ಮನೆಯವ್ರ ಥರ ಎಲ್ಲರೂ ನೋಡ್ಕೊಂಡ್ರು. ಆಮೇಲೆ ಸಾಧುತ್ ಅವ್ರಿಗೆ ತುಂಬ ಧನ್ಯವಾದಗಳು. ನಾನು ಅದೇ ಹೇಳ್ತಿದ್ದೆ, ಎಲ್ಲರ ಹತ್ರ ಅವ್ರ ಜೊತೆ ಹೋದ್ರೆ, ಒಬ್ಬರೇ ಹೋದ್ರು ಮನೆಯಲ್ಲಿ ಏನು ಅವ್ರಿಗೆ ತೊಂದರೆ ಇಲ್ಲ, ಅವ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ನಮ್ಮ ಅಳಿಯ ಮಗಳ ಹತ್ರ ಎಲ್ಲ ಅದನ್ನೇ ಹೇಳಿದೆ ನಾನು. ದೇವ್ರು ನಿಮ್ಗೆ ಒಳ್ಳೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮನೆಯವ್ರ ಥರ ಎಲ್ಲಾರನ್ನೂ ಕರ್ಕೊಂಡೋಗಿ ಏನು ತೊಂದರೆ ಇಲ್ದಂಗೆ ಕರ್ಕೊಂಬರ್ತಿರಲ್ಲ, ಅದೇ ಒಂದು ಸಂತೋಷ ಅಣ್ಣ. ಸರ್ ನಮಸ್ತೆ. ನಿಮ್ಮ ಈ ಕಾಶಿ ಪ್ಯಾಕೇಜ್ ಅನುಭವ ಹೇಗಿತ್ತು ಸರ್? ನಮಸ್ತೆ. ಡಾಕ್ಟರ್ ಶ್ರೀನಿವಾಸ್ ಅಂತೇಳಿ. ಇದು ಎಸ್ಪೆಷಲಿ ವೆರಿ ನೈಸ್ ಪ್ಯಾಕೇಜು, ಮತ್ತು ಒಳ್ಳೆ ಹಾಸ್ಪಿಟಾಲಿಟಿ. ಮತ್ತು ನಾನು ನೋಟಿಸ್ ಮಾಡಿದ ಪ್ರಕಾರ ನಿಮ್ಮ ಟೀಮ್ನ ಭಾಳ ಚೆನ್ನಾಗಿ ನೀವು ನೋಡ್ಕೊಂಡ್ರಿ. ಒಂಥರ ಎಲ್ಲರನ್ನೂ ವಿಶ್ವಾಸದಲ್ಲಿ ಇಟ್ಕೊಂಡು ಆನ್ ಟೈಮ್ ಕರ್ಕೊಂಡೋಗಿ ಒಳ್ಳೆ ಊಟ ಕೊಟ್ಟು ಒಳ್ಳೆ ದರ್ಶನ ಮಾಡಿ ಎಲ್ಲರನ್ನೂ ಫ್ಯಾಮಿಲಿ ಥರ ಟ್ರೀಟ್ ಮಾಡೋದ್ರಿಂದ ದಿಸ್ ಈಸ್ ಸಪೋಸ್ ಟು ಬಿ ದಿ ಒನ್ ಆಫ್ ದಿ ಬೆಸ್ಟ್ ಟ್ರಿಪ್ ಎವರ್ ಐ ಹ್ಯಾವ್ ಸೀನ್. ನಾನು ಬೇರೆ ಕಂಟ್ರಿಗೆ ಹೋಗಿದ್ದೀನಿ, ಬೇರೆ ಪ್ಲೇಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ನಿಮ್ಮ ಸಾನಿಯಾ ಟ್ರಾವೆಲ್ನ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ. ನಮ್ಮ ಬೇರೆ ಯಾರು ಬಂದ್ರೂ ಇದರ ಉಪಯುಕ್ತತೆ ಪಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಯಾರು ವ್ಯೂವರ್ಸ್ ಇದ್ದಾರೋ ಅವ್ರು ನೋಡಲಿ, ಐಡೆಂಟಿಫೈ ಮಾಡಲಿ. ಯಾಕಂದರೆ ಗುಡ್ ಸರ್ವಿಸ್ ಮಾಡಿದ್ದಾರೆ ಇದರಲ್ಲಿ. ಇದಕ್ಕೆ ನಾನು ಐ ಅಪ್ರಿಸಿಯೇಟ್ ಸಾದಿಕ್ ಅಂಡ್ ಶಿವಕುಮಾರ್. ಒಳ್ಳೆ ಊಟ ಕೊಡ್ತಾ ಇದ್ದೀರಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಥರ ಊಟ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೈಮಿಷಾರಣ್ಯದಲ್ಲಿ ನೀವು ಒಂದು ವೇಳೆ ಹೋಟ್ಲು ಮಾಡಿ ಅಂದರೆ ಹೋಟ್ಲೂ ಇಲ್ಲ, ಆ ಫುಡ್ಡು ಯಾರೂ ತಿನ್ನೋಕ್ಕಾಗಲ್ಲ. 9 ಗಂಟೆ ರೀಚ್ ಆದಾಗ ಏನೂ ಸಿಗಲ್ಲ. ಸೊ ಆ ಥರ ಇರೋದು ಸಿಚುವೇಶನ್ ಎಷ್ಟೋ ಕಡೆ ನಡೀತದೆ ಇದರಲ್ಲಿ. ಅಂಥ ಸಿಚುವೇಶನಲ್ಲಿ ಪ್ರತಿ ಸಾರು ಕರೆಕ್ಟ್ ಟೈಮ್ ಬ್ರೇಕ್ಫಾಸ್ಟು, ಒಳ್ಳೆ ಲಂಚು, ಒಳ್ಳೆ ಸೌತ್ ಇಂಡಿಯನ್ ಡಿನ್ನರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡ್ರು ಮಾತ್ರ ಇದು ಸಾಧ್ಯ. ಪರ್ಸನಲ್ ಬರ್ತೀರಿ ನೀವು, ಅದೊಂದು ಪ್ಲಸ್ ಪಾಯಿಂಟು. ನಾನು ಬೇರೆ ಕಡೆ ಎಲ್ಲ ಗೈಡ್ ಕಳಿಸ್ಬಿಟ್ಟು ಬಿಟ್ಬಿಡ್ತಾರೆ.
ಸೊ ಗೈಡಿಂದ ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳಲ್ಲ ಕೆಲವು ಟೈಮ್. ಇದು ಭಾಳ ಚೆನ್ನಾಗಿತ್ತು. ದರ್ಶನ ಒಂದು ಅಡ್ವಾಂಟೇಜ್ ಅಂದರೆ VIP ದರ್ಶನ ಮಾಡಿಸ್ತೀರಿ, ಅದು ತುಂಬ ಒಳ್ಳೇದು, ತುಂಬ ಒಳ್ಳೇದು. ಅದು ಬಹಳ ಚೆನ್ನಾಗಿ ಇಂಟ್ರೆಸ್ಟ್ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯು. ಪೀಪಲ್ ಶುಡ್ ಯುಟಿಲೈಸ್ ಯುವರ್ ಸರ್ವಿಸ್. I strongly recommend this Sania Travels. Okay. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ. ನೀವು ನಮಗೆ ಹೊಸೊಬ್ರಲ್ಲ, ಸೊ ನಮಗೆ ಆಲ್ರೆಡಿ ನಮ್ಮ ಜೊತೆ ಸುಮಾರು ಸಲ ಬಂದಿದ್ರ. ಸೊ ಈ ಟ್ರಿಪ್ಪು ಹೇಗಿತ್ತು ನಿಮ್ಮ ಅನುಭವ? ಥ್ಯಾಂಕ್ ಯು ಸಾದಿಕ್ ನಾರಾಯಣ್ ಅವರೇ. ಎಲ್ಲರಿಗೂ ಆಶ್ಚರ್ಯ ಆಗ್ಬಹುದು, ಏನಿದೆ ಇವ್ರ ಹೆಸರು ಹೀಗೆ ಕರೀತಾ ಇದ್ದೀನಿ ಅಂತ. ನಾನು ಇದು 7ನೇ ಸರಿ ಇವ್ರ ಜೊತೆನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದೆ ಶಿರಡಿಗೆ ಟ್ರಾವೆಲ್ ಮಾಡಿದಾಗ ಇವ್ರು ಕೊಟ್ಟಂತ ಸರ್ವಿಸ್ ನೋಡಿ ನಮ್ಮ ಜೊತೆ ಇದ್ದ ಎಲ್ಲರೂ ಸೇರಿ ಇವರಿಗೆ ನಾಮಕರಣ ಮಾಡಿದ್ರು. ಸಾದಿಕ್ ಆಲಿ ಅಲ್ಲ, ಇವರು ಸಾದಿಕ್ ನಾರಾಯಣ್ ಅಂತ. ಯಾಕಂದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಷ್ಟು ಚೆನ್ನಾಗಿ ತಿಳ್ಕೊಂಡು ನಮ್ಗೆ ಏನು ಬೇಕೋ ಅದನ್ನ ಮಾಡಿಸಿಕೊಡೋದ್ರಲ್ಲಿ ಇವರು ನಿಸ್ಸಿಮ್ರು. ಈಗ ಈ ಟ್ರಿಪ್ಗೆ ಹೇಳೋದಾದ್ರೆ, ನಾನು ಆಕ್ಚುಲಿ ಈ ಟ್ರಿಪ್ಗೆ ಬರೋ ಯೋಚನೆ ಇರಲಿಲ್ಲ. ನನ್ನ ಸ್ನೇಹಿತರಿಬ್ರು ಹೊರಟಿದ್ರು, ಅವರು ಇಲ್ಲ ನೀವು ಜೊತೆಗೆ ಬರಲೇಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ರಿಂದ ಬಂದೆ. ಇನ್ನೊಂದು ನನಗೆ ಇಲ್ಲಿ ಇದ್ದಿದ್ದ ಅಟ್ರಾಕ್ಷನ್ ಏನು ಅಂದ್ರೆ, ನೈಮಿಷಾರಣ್ಯ ಈ ಸ್ಥಳ ನೋಡ್ಬೇಕು ಅಂತಕ್ಕಂಥದ್ದು ಒಂದು ಬಹಳ ಆಸೆ ಇತ್ತು. ನಾನು ಎಲ್ರಿಗೂ ನಿಮ್ಗೆಲ್ಲ ಹೇಳೋದು ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನೈಮಿಷಾರಣ್ಯ ಅಲ್ಲಿ ಏನಿದೆ ಅಂತಕ್ಕಂಥ ಉಪೇಕ್ಷೆ ಮಾಡಬೇಡಿ, ಎಲ್ಲ ಇದೆ ಅಲ್ಲಿ. ಪ್ರಪಂಚದ 8 ಅದ್ಭುತಗಳು ಅಂತ ಹೇಳ್ತಾರೆ, ಇದು 9ನೇ ಅದ್ಭುತ ಅಂತ ಹೇಳಿ ಸೇರಿಸ್ಕೋಬೇಕು. ಯಾಕಂದ್ರೆ ಚಕ್ರತೀರ್ಥ ಅಂತಕ್ಕಂಥ ಒಂದು ಕೊಳ ಇದೆ, ಅದು ವಿಷ್ಣುವಿನ ಚಕ್ರದಿಂದ ನಿರ್ಮಿತ ಆಗಿರ್ತಕ್ಕಂಥದ್ದು. ಅಲ್ಲಿ ನೀರು ತಾನಾಗಿ ಒಂದು ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ರೌಂಡ್ ಆಗಿ ತಿರುಗ್ತಾ ಇರುತ್ತೆ. ನೀವು ಅದರ ಸ್ನಾನಕ್ಕೆ ಅಂತ ಹೇಳಿದ್ರೆ ನಿಮ್ಮನ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗುತ್ತೆ. ಮತ್ತೆ ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಇದರಲ್ಲಿ ಪರಿಹಾರ ಆಗತ್ತೆ ಅಂತಕ್ಕಂಥ ಒಂದು ಐತಿಹ್ಯ ಕೂಡ ಇದೆ. ಮತ್ತೆ ಸತ್ಯನಾರಾಯಣ ಕಥೆ ಮತ್ತೆ ಬಹಳಷ್ಟು ಪುರಾಣಗಳು ಎಲ್ಲ ಕೂಡ ರಚನೆ ಆಗಿರ್ತಕ್ಕಂಥ ಸ್ಥಳ ಇದು. ಇನ್ನು ಈ ಟ್ರಾವೆಲ್ ಟೂರ್ ಕಂಡಕ್ಟ್ ಮಾಡಿದಂತ ಸಾದಿಕ್ ಅವರು ಮತ್ತೆ ನಮ್ಮ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ, ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಕೇರ್ ಇಟ್ಕೊಂಡು ಕರ್ಕೊಂಡು ಬಂದ್ರು. ಮತ್ತೆ ಶಿವಕುಮಾರ್ ಅವರಂತೂ ಊಟದ ಬಗ್ಗೆ ಬಹಳ ಕಾಳಜಿ ತಗೊಂಡು ಮನೆ ಊಟದಂತೆ ಎಲ್ರಿಗೂ ಚೆನ್ನಾಗಿದ್ದು, ಎಲ್ಲರೂ ಆರೋಗ್ಯವಾಗಿರೋ ರೀತಿಯಲ್ಲಿ ನೋಡ್ಕೊಂಡ್ರು. ಧನ್ಯವಾದಗಳು. ನಾವೆಲ್ಲ ಸೇರಿ ಇವರನ್ನ ಮುಂದೆ ತರೋ ಪ್ರಯತ್ನ ಮಾಡೋಣ. ದೇವರು ಇವ್ರಿಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಇನ್ನೊಬ್ರು ಗುರುಗಳವರೇ. ಸರ್ ನಮಸ್ತೆ, ಹೇಗಿತ್ತು ಸರ್ ನಿಮ್ಮ ಅನುಭವ? ನಮಸ್ತೆ ಸರ್. ಸಾನಿಯಾ ಸೂಪರ್, ಸಾದಿಕ್ ಜಿ ಸೂಪರ್, ಇಮ್ಯಾಕ್ಯುಲೇಟ್ ಅಂಡ್ ಇಂಪೆಕ್ಕಬಲ್ ಅಂತಾರಲ್ಲ ಆ ಥರ. ಈಗ ನಂದು ಸಾದಿಕ್ ಜೊತೆ ಇದು 4ನೇ ಟ್ರಿಪ್. 3 ಸತಿ ಶಿರ್ಡಿಗೆ ಹೋಗಿದೆ. ಅಫ್ಕೋರ್ಸ್ ನಮ್ಮ ಮನೆಯವರಂತೂ ಒಂದು 10 ಸತಿಗೆ ಹೋಗಿದ್ದಾರೆ. ಈವನ್ ನಮ್ಮ ಮಕ್ಕಳು ಹೋಗಿದ್ದಾರೆ. ಸೊ ಅಷ್ಟೊಂದು ನಿಶ್ಚಿಂತೆಯಾಗಿ ಮಕ್ಕಳನ್ನು ಕೂಡ ಕಳಿಸ್ಬೋದು. ಹಿ ಟೇಕ್ಸ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ಪ್ರೊವೈಡ್ಸ್ ದೆಮ್ ಆಲ್ ದ ಫೆಸಿಲಿಟೀಸ್ ಟು ನಾಟ್ ಓನ್ಲಿ ಫಾರ್ ಚಿಲ್ಡ್ರನ್, ಫಾರ್ ಎವ್ರಿಬಡಿ. ಒಂದು ಸಣ್ಣ ಮಗುವಿಂದ ಹಿಡಿದು ಸೀನಿಯರ್ ಸಿಟಿಸನ್ವರೆಗೂ ಈ ಟ್ರಿಪ್ಪು ಅದೇ ಥರನೇ ಕಾಶಿ ಟ್ರಿಪ್ಪು ಮೆಮೊರಬಲ್ಲು. ನಾ ಹೇಳ್ತೀನಲ್ಲ, ಅವ್ರ ಜೊತೆ ಟ್ರಾವೆಲ್ ಮಾಡಿ ಅಂತ ಹೇಳಿದ್ರೆ ಅದೊಂಥರ ಆಗುತ್ತೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅದಕ್ಕೆ ಹೇಳ್ತಾರೆ ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅನ್ನೋಕ್ಕೆ. ಸೊ ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗಲೇ ಗೊತ್ತಾಗೋದು. ಆಮೇಲೆ ಈ ಸತಿ ಇನ್ನೊಂದು ಅಂದರೆ ಒಂದು ವಂಡರ್ ಅಂದರೆ, ನಮ್ಮ ಬಾಸ್ ಆದ JS ವೆಂಕಟಾದ್ರಿ ಅವ್ರು ನನಗೆ ಸಿಕ್ಕಿದ್ರು. ಅವ್ರನ್ನ ಡೀಲಿಂಗ್ ಆಗಿ ಒಂದು 15 ವರ್ಷ ಆಗೋಗಿತ್ತು. ಏರ್ಪೋರ್ಟಲ್ಲಿ ನೋಡಿದ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು. ಅಲ್ಲಿಗೂ ಒಂದು ಮೊಮೆಂಟು ನಾನು ಫಂಕ್ ಆದೆ. ಸಾದಿಕ್ ದಿನ ಹಿಂದೆ ಕರ್ಕೊಂಡೋಗಿ ಕೇಳಿದೆ, ಸಾದಿಕ್ ಜಿ ಅವರು ವೆಂಕಟಾದ್ರಿ ಅವರ? ಹೌದು ಸರ್, ನಿಮ್ಗೆ ಗೊತ್ತು ಸರ್ ಅಂತೇಳಿ. ಸೊ ಅವರು ಅಷ್ಟೇ, ಹಿ ಈಸ್ ಅನ್ ಅಥಾರಿಟಿ ಆನ್ ರಿಲಿಜಿಯಸ್ ಮ್ಯಾಟರ್ಸ್, ಒಂದು ವಿದ್ವತ್ತಿರೋ ವ್ಯಕ್ತಿ. ಅವರೇ ಭಾಳಷ್ಟು ಹಿಸ್ಟ್ರಿ ಹೇಳಿದ್ದು. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಮೆಮೊರಬಲ್ ಜರ್ನಿ, ಮೆಮೊರಬಲ್ ಟ್ರಿಪ್. ಗಾಡ್ ಬ್ಲೆಸ್ ಹಿಮ್ ಆಲ್ವೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಸಾದಿಕ್ ಅವ್ರ ಜೊತೆ 3ನೇ ಟ್ರಿಪ್ ಇದ್ದು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ವಯಸ್ಸಾದವ್ರನ್ನ ಮಕ್ಕಳನ್ನ ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾವು ಮುಂದಿನ ಪ್ಯಾಕೇಜ್ಗಳಿಗೆ ಕಾತರದಲ್ಲಿ ಕಾಯ್ತಾ ಇದ್ದೀವಿ, ನೆಕ್ಸ್ಟ್ ಯಾವ ಪ್ಯಾಕೇಜ್ ಮಾಡ್ತಾರೆ ಅಂತ. ಎಲ್ಲರೂ ಬನ್ನಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ ಸರ್. ಸಾನಿಯಾ ಹಾಲಿಡೇಸ್ ಕಡೆಯಿಂದ ನಾವು ಇದು 2ನೇ ಸತಿ ಹೋಗ್ತಾ ಇರೋದು. ಮೊದಲನೇ ಬಾರಿ ಪುರಿ ಜಗನ್ನಾಥ್ಗೆ ಹೋಗಿದ್ವಿ. ಅದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಊಟ ತಿಂಡಿ ಆಗಲಿ, ವಯಸ್ಸಾದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಅದನ್ನ ನೋಡಿ ನಾವು ಸೆಕೆಂಡ್ ಟ್ರಿಪ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಕಾಶಿಗೆ ಬಂದಿದ್ವಿ. 1 ವಾರ ಟ್ರಿಪ್ ಮುಗಿಸ್ಕೊಂಡು ಇವಾಗ ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನಾರ್ತ್ ಇಂಡಿಯಾ ಅಂದರೆ ಮೇಯ್ನ್ ಪ್ರಾಬ್ಲಮ್ಮೇ ಊಟ ತಿಂದಿದ್ದು. ಇವರು ಭಟ್ರುಗಳನ್ನೇ ಕರ್ಕೊಂಡ್ಬಂದು ನಮ್ಮ ಕಡೆ ಥರ ಅಡುಗೆ ಮಾಡಿಸಿ ವಯಸ್ಸಾದವ್ರಿಗೂ ಮಕ್ಕಳಿಗೂ ಎಲ್ಲರಿಗೂ ಏನು ತೊಂದರೆ ಆಗ್ದಂಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು.
ದಯವಿಟ್ಟು ಎಲ್ಲರೂ ಇವ್ರ ಕಡೆಯಿಂದನೇ ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಒಂದ್ಸತಿ ನೀವು ಅವ್ರ ಜೊತೆ ಹೋಗಿ ಬಂದರೆ ಲೈಫ್ ಲಾಂಗ್ ನೀವು ಅವ್ರ ಜೊತೆನೇ ಹೋಗ್ಬೇಕು ಅಂತೀರಾ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಎಲ್ರಿಗೂ ನಮಸ್ಕಾರ. ನಾನು ಸಾನಿಯಾ ಹಾಲಿಡೇಸ್ ಅವರು ಕಂಡಕ್ಟ್ ಮಾಡಿದ್ದು 5 nights and 6 days ಟೂರ್ ಪ್ಯಾಕೇಜಲ್ಲಿ ಇದು ಬೋಧ್ಗಯಾ, ಅಯೋಧ್ಯ, ಕಾಶಿ, ಅಯೋಧ್ಯ, ಮತ್ತು ಇನ್ನೊಂದು ಯಾವುದು ನೇಮಿ ಪ್ರಯಾಗ್ರಾಜು ಇದಕ್ಕೆಲ್ಲ ಹೋಗಿ ಬಂದ್ವಿ. ರಿಯಲಿ ಇಟ್ ವಾಸ್ ವೆರಿ ಕಂಫರ್ಟಬಲ್. Actually, I was very doubtful that because I have travelled with almost ದೊಡ್ಡ ಬ್ಯಾನರಲ್ಲಿರೋ ಎಲ್ಲ ಟ್ರಾವೆಲ್ಸ್ ಅವ್ರ ಜೊತೆನೂ ನಾನು ಹೋಗಿದ್ದೀನಿ. ಅವ್ರು ಕಂಡಕ್ಟ್ ಮಾಡಿದ್ರಲ್ಲಿ ಎಲ್ಲ ಒಂಥರ ಐ ಫೆಲ್ಟ್ ಸಮಥಿಂಗ್. ಬಟ್ ಇದು ಹೇಗಿರುತ್ತೋ ಏನೋ ಅಂತ ಒಂದು ಡೌಟಲ್ಲಿ ಬಂದೆ. ಬಟ್ ಟ್ರಮೆಂಡಸ್. ಇದು ಬಂದು ಕಂಪೇರ್ ಮಾಡೋಕ್ಕೆ ಯಾವುದೂ ಇಲ್ಲ. ಅಷ್ಟು ಹೋಮ್ಲಿ ಟ್ರೀಟ್ಮೆಂಟು, ಮತ್ತು ಅವ್ರದ್ದು ಫುಡ್ ಅರೇಂಜ್ಮೆಂಟ್ಸು ಟೈಮ್ಲಿ. ಇದು ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೋ ಅಷ್ಟು ಗಂಟೆಗೆ ಕರೆಕ್ಟಾಗಿ ಅಲ್ಲಿ ಫುಡ್ಡು ರೆಡಿಯಾಗಿರುತ್ತೆ. ಆ್ಯಂಡ್ ಅಕಾಮಿಡೇಷನ್ ಆಲ್ಸೋ ವೆರಿ ಎಕ್ಸಲೆಂಟು ಎಲ್ಲ ಕಡೆ. ಮತ್ತು ಅವರು ಟೂರ್ ಕೋಆರ್ಡಿನೇಟ್ರು ಮಿಸ್ಟರ್ ಸಾದಿಕ್ ಇದ್ದಾರೆ, ಮತ್ತು ಅವ್ರ ಫ್ರೆಂಡು ಇನ್ನೊಬ್ಬರು ಕೋಆರ್ಡಿನೇಟ್ರು ಮಿಸ್ಟರ್ ಶಶಿಕುಮಾರ್ ಇದ್ದಾರೆ. ಅವರು ಮತ್ತು ಅವ್ರ ಟೀಮ್ ಅವರು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದರು. ನಾವೆಲ್ಲೂ ನಮಗೆ ಒಂದು ಎಕ್ಸ್ಟ್ರಾ ಒಂದು ಪೈಸಾ ನಾವು ಖರ್ಚು ಮಾಡಲೇ ಇಲ್ಲ. ಅದೇ ತುಂಬ ಆಶ್ಚರ್ಯ ಇದರಲ್ಲಿ. ಮತ್ತು ಬ್ಯಾಗೇಜಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡ್ಬಿಟ್ರೆ ನಮಗೆ ಆಲ್ರೆಡಿ ಆ್ಯಸ್ ಎ ಸೀನಿಯರ್ ಸಿಟಿಸನ್ ನಮಗೆ ಸ್ವಲ್ಪ ನಡೆಯೋದು ಪ್ರಾಬ್ಲಮ್ ಇದ್ದರು. ಆ ಬ್ಯಾಗೇಜಸ್ ಎಲ್ಲ ಅವರೇ ತಗೊಂಡೋಗಿ ನಮ್ಮ ರೂಮ್ ಬಾಗಿಲುವರೆಗೆ ತಗೊಂಡ್ಬಂದು ಸರ್ಪ್ರೈಸ್ ಮಾಡಿದ್ದು. ಇಟ್ಸ್ ರಿಯಲಿ ವೆರಿ ಅಪ್ರಿಷಿಯಬಲ್. ನೀರು ನೋಡಿ, ಎಲ್ಲ ಕಡೆ ಈಗ ಸಮ್ಮರಲ್ಲಿ ಎಷ್ಟು ನೀರಿಂದು ಪ್ರಾಬ್ಲಮ್ ಇದೆ. ನೀರಿಗೆ ಏನು ಕಂಟ್ರೋಲೇ ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಯಾವಾಗೆಲ್ಲ ಬೇಕೋ, ಎಷ್ಟು ಬಾಟಲ್ಸ್ ಬೇಕೋ ಅಷ್ಟು ಸಪ್ಲೈ ಮಾಡ್ತಿದ್ರು. ಮತ್ತು ಅವರು ಮಿಸ್ಟರ್ ಸಾದಿಕ್ ಅವರು ಡೌನ್ ಟು ಎರ್ತ್. ಅವರು ಯಾವ ಲೆವೆಲ್ ಬೇಕಾದ್ರೆ ಕೆಳಗೆ ಬಂದು ವರ್ಕ್ ಮಾಡ್ತಾರೆ. ಅಷ್ಟು ಅದೇ ನನಗೆ ಬಂದು ತುಂಬ ಚೆನ್ನಾಗಿತ್ತು. ಇದೇ ಥರ ನಾನು ಮತ್ತು ಇನ್ನೊಂದು ಸರಿ ಬಂದರೆ ಇವ್ರು ಏನು ಟೂರೆಲ್ಲ ಕಂಡಕ್ಟ್ ಮಾಡ್ತಾರೋ ಅದಕ್ಕೆಲ್ಲ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ ನಾನು. ಸೊ ದಾಟ್ಸ್ ಬ್ಲೆಸ್ಸಿಂಗ್ಸ್ ಇದ್ದರೆ ನಾನು ಡೆಫಿನೆಟ್ಲಿ ಐ ಗೋಯಿಂಗ್ ಟು ವಿತ್ ದೆಮ್. ಅವರು ಚೆನ್ನಾಗಿ ಮಾಡ್ತಾರೆ. ಐ ವಾಂಟ್ ಟು ಗೋ ಅಗೈನ್ ವಿತ್ ದೆಮ್. ಸೊ ಥ್ಯಾಂಕ್ ಯು ಲಾಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿತ್ತು. ಸುಧಾ ವೆಂಕಟೇಶನ್. ನಾನು ತುಂಬ ಇಷ್ಟ ಆಯಿತು. ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಕೇರ್ ತಗೊಂತಾರೆ. ಲಗೇಜ್ ಎಲ್ಲ ನಾವೇನು ಕ್ಯಾರಿ ಮಾಡೋದೇ ಬೇಡ, ಅವ್ರ ಹತ್ರ ಕೊಟ್ಟರೆ ಸಾಕು. ಎಲ್ಲ ಕಡೆ ಚೆನ್ನಾಗಿ ಕರ್ಕೊಂಡು ಹೋದರು. ತುಂಬ ಇಷ್ಟ ಆಯಿತು ನಮಗೆ. ನೆಕ್ಸ್ಟ್ ಟೈಮ್ ಕೂಡ ಇವ್ರ ಜೊತೆನೇ ಹೋಗೋಣ ಅಂತ ಆಸೆ ಪಡ್ತೀನಿ. ನಮಸ್ತೆ ಸರ್. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್. ನಿಮಗೆ ಬಾಬನ ಕೃಪೆ ಯಾವತ್ತೂ ಇರಲಿ. ಥ್ಯಾಂಕ್ ಯು. ಸಾನಿಯಾ ಹಾಲಿಡೇಸ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಕಾಶಿ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ. ತುಂಬ ಖುಷಿ ಆಯಿತು. ನಿಮ್ಮ ಟ್ರೀಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೂ ಏನಾದ್ರು ಪ್ಯಾಕೇಜ್ ಇದೆ ನಿಮ್ಮ ಪ್ಯಾಕೇಜಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು. ಸೊ ಹ್ಯಾಪಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಮತ್ತು ಸಾದಿಕ್ ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಚೆನ್ನಾಗಿದೆ. ನಮ್ಮ ರಿಲೇಟಿವ್ಸ್ಗೆಲ್ಲ ಹೇಳ್ತೀನಿ ನಿಮ್ಮ ಜೊತೆ ಬರೋದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ನಾನು ಇದು ಫಸ್ಟ್ ಟೈಮ್ ಕಾಶಿಗೆ ಬಂದಿದ್ದು. ಭಾಳ ಚೆನ್ನಾಗಿತ್ತು. ವಿಶ್ವನಾಥ್ ಸ್ವಾಮಿ ನೋಡಿ ಭಾಳ ಖುಷಿ ಆಯಿತು ನನಗೆ. ಆಮೇಲೆ ಸಾದಿಕ್ ಅವರು ತುಂಬ ಚೆನ್ನಾಗಿ ಕೇರ್ ತೊಗೊಂಡ್ರು. ಅವರಷ್ಟೇ ಅಲ್ಲ, ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲರೂ ಭಾಳ ನನಗೆ ವಾಮಿಟಿಂಗ್ ಆಯಿತು ಅಂತ ಮಾಡಿದ ಪ್ರತಿಯೊಬ್ಬರು ವಿಚಾರಿಸಿದ್ರು ಹೇಗಿದ್ದೀರಾ ಅಂತ. ಅದು ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿದೆ ಈ ಟ್ರಿಪ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ನಿಮ್ಮ ಅನುಭವನ ಶೇರ್ ಮಾಡಿದ್ರಿ. ಸೊ ಕಾಶಿ ವಿಶ್ವನಾಥನ ಕೃಪೆ ಸದಾ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಇರಲಿ. ಬಾಯ್.